ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ಒಂದು ಹೋಮಿಯೋಪ್ಯಾಥಿಕ್ ಮೆಡಿಸಿನ್ ಬಗ್ಗೆ ಹೇಳ್ಕೊಡ್ತೀನಿ ರೀ. ಯಾವುದಪ್ಪ ಅಂದ್ರೆ ಸಲ್ಫರ್ 200 ಬಗ್ಗೆ. ಸೊ ನೋಡ್ರಿ, ಸಲ್ಫರ್ 200 ಏನಿದೆ ಇದು ಒಂದು ಡೈಲ್ಯೂಷನ್ ರೀ, ಹೋಮಿಯೋಪ್ಯಾಥಿಕ್ ಡೈಲ್ಯೂಷನ್ ಮೆಡಿಸಿನ್. ಇದನ್ನ ಎಲ್ಲಿ ಯೂಸ್ ಮಾಡ್ತಾರಪ್ಪ ಅಂತ ನೋಡ್ರಿ, ತ್ವಚಾ ಸಂಬಂಧಿತ ಏನಾರ ಪ್ರಾಬ್ಲಮ್ ಐತೆ ಅಂದ್ರೆ ತ್ವಚಾ ನಿಮ್ದು ಕೆಂಪಾಗ್ತಾ ಇದೆ, ಲೈಟ್ ಆಗಿ ನೋವಾಗಿ ಸ್ವೆಲ್ಲಿಂಗ್ ಆಗಿದೆ, ಎಕ್ಸಿಮಾ ಸಮಸ್ಯೆ ಇದೆ, ಸೋರಿಯಾಸಿಸ್ ಸಮಸ್ಯೆ ಇದೆ, ಆರ್ಟಿಕೇರಿಯಲ್ ರ್ಯಾಷಸ್ ಆಗ್ಯಾವ, ಹೊಟ್ಟಿದ ಏನಾರ ತ್ರಾಸ ಐತಂದ್ರೆ, ಡರ್ಮಟೈಟಿಸ್ ಸಮಸ್ಯೆ ಐತಂದ್ರೆ, ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಐತಂದ್ರೆ ಇವೆಲ್ಲ ಸಮಸ್ಯೆ ಗುಣಪಡಿಸ್ಲಿಕ್ಕೆ ಇದನ್ನ ಬರ್ದು ಕೊಟ್ಟಿರ್ತಾರ್ರಿ ಡಾಕ್ಟರ್. ಮೇನ್ಲಿ ಇದನ್ನ ಯಾವ ಸಮಸ್ಯೆಗೆ ಡಾಕ್ಟರ್ ಬರ್ದು ಕೊಡ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೆ ಆಲ್ಕೋಹಾಲ್ ಡಿ ಅಡಿಕ್ಷನ್ಗೆ ಅಂದ್ರೆ ನೀವು ಬಹಳ ಜಾಸ್ತಿ ಸೆರೆ ಕುಡಿತೀರಿ, ಇಲ್ಲ ಗುಟ್ಕಾ ತಿಂತೀರಿ, ತಂಬಾಕು ತಿಂತೀರಿ ಅಂದ್ರೆ ಅದನ್ನ ಬಿಡ್ಸಾಕ ಡಾಕ್ಟರ್ ಇದನ್ನ ಬರ್ದು ಕೊಟ್ಟಿರ್ತಾರೆ. ನಶಾ ಮುಕ್ತಿ ಮಾಡ್ಲಿಕ್ಕೆ ಇದನ್ನ ಬರ್ದು ಕೊಟ್ಟಿರ್ತಾರ. ಸಲ್ಫರ್ ನೋಡ್ರಿ ಏನಿದೆ, ಇದು 30 CH 200 CH 1 m 3 ಡೋಸಸ್ನ ಅವೈಲೇಬಲ್ ಇರ್ತಾವ್ರಿ. ಮತ್ತು ಮೋಸ್ಟ್ ಟ್ರಸ್ಟೆಡ್ ಬ್ರ್ಯಾಂಡ್ಸ್ ಯಾವಪ್ಪ ಅಂದ್ರೆ ಹೋಮಿಯೋಪ್ಯಾಥಿಕ್ SBL ಮತ್ತೆ ಡಾಕ್ಟರ್ ರೆಕ್ವೆಗ್ರಿ. ಈಗ ಇದ್ರ ಡೋಸೇಜ್ ಬಗ್ಗೆ ಹೇಳ್ಕೊಡ್ತೀನಿ. ಯಾವ ಪ್ರಮಾಣದ ನೀವು ಸೇವನೆ ಮಾಡ್ಬೇಕಂದ್ರೆ ನೋಡ್ರಿ, ನಿಮ್ ವಯಸ್ಸು ಏನಾರ 18 ವರ್ಷದಕ್ಕಿಂತ ದೊಡ್ಡವರದಿರಿ, ಪುರುಷರು ಮಹಿಳೆಯರು ಅಂದ್ರೆ ಸಲ್ಫರ್ 200 CH ಏನಿದೆ ನೋಡ್ರಿ, ಇದನ್ನ ನೀವು 2 ಹನಿ ನಿಮ್ ನೆಲಗಿ ಮೇಲೆ ಡೈರೆಕ್ಟ್ ಹಾಕೋಬೇಕಂತ ಇರ್ತೈತ್ರಿ. ಬೆಳಿಗ್ಗೆ ಹಾಳು ಹೊಟ್ಟಿಲಿ ಹಾಕೋಬೇಕನ್ನೋದು ಇರ್ತೈತಿ. ಮತ್ತೆ ಇದೇ ರೀತಿ ನೀವು ವಾರದಾಗ 2 ದಿನ ಮಾಡ್ಬೇಕಾಗ್ತೈತ್ರಿ. ವಾರದಾಗ 2 ದಿನ, ಪೂರ್ತಿ ವಾರ ಯೂಸ್ ಮಾಡಬಾರ್ದು. ವಾರದಾಗ 2 ದಿನ ಬೆಳಿಗ್ಗೆ ನೆಲಗಿ ಮೇಲೆ 2 ಹನಿ ಹಾಕೋಬೇಕ್ರಿ. 2 ದಿನ ಯಾವ ಅನ್ನೋದು ನೀವು ದಿನ ಫಿಕ್ಸ್ ಮಾಡ್ಕೋಬೇಕು. ಒಂದು ವಾರ ಈ ದಿನದಾಗ, ಒಂದು ವಾರ ಮತ್ತೆ ಬೇರೆ ದಿನದಾಗ ಮಾಡಕ್ ಹೋಗ್ಬಿಡ್ರಿ. 2 ದಿನ ಯಾವ ನೀವು ಸೆಲೆಕ್ಟ್ ಮಾಡ್ಕೊಂಡು ವಾರ ಅದೇ ದಿನಕ್ಕೆ ಹಾಕೊಂತ ಹೋಗ್ಬೇಕ್ರಿ. ಇಲ್ಲ ಪೇಷಂಟ್ ವೇಟು ಬಹಳ ಜಾಸ್ತಿ ಇದೆ, ಹೈಟು ಬಹಳ ಜಾಸ್ತಿ ಐತಂದ್ರ 2-5 ಹನಿ ಮಟನು ಯೂಸ್ ಮಾಡ್ಕೋಬಹುದ್ರಿ. ಈಗ ನೀವು ಪೇಷಂಟಿಗೆ ಗೊತ್ತಾಗ್ಲಾರ್ದಂಗೆ ಇದನ್ನೇನಾರ ಕೊಡ್ಬೇಕಂತ ಡಿಸೈಡ್ ಮಾಡಿರಂದ್ರ 1 ಗ್ಲಾಸ್ ನೀರ್ದಾಗ ಇದು ಎಷ್ಟು ಹನಿ ಹೇಳಿ ನಾನು ಅಷ್ಟು ಹನಿ ಮಿಕ್ಸ್ ಮಾಡಿ ಅವ್ರಿಗೆ ಗೊತ್ತಾಗ್ಲಾರ್ದಂಗೆ ವಾರಕ್ಕೆ 2 ಸತೆ ಕುಡಿಸ್ಕೊಂತ ಹೋಗ್ರಿ. ಅವರು ಇದು ಬಿಡೋ ಲಕ್ಷಣ ಎಲ್ಲ ಬರ್ತಾವ್ರಿ. ಎಷ್ಟು ದಿನದ ಮಟ್ಟ ಇದನ್ನ ಯೂಸ್ ಮಾಡಬೇಕು? ಸೊ ನೋಡ್ರಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ಇದನ್ನ ನಿಮ್ಗೆ ಯೂಸ್ ಮಾಡಕ್ಕೆ ಹೇಳೋಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡ್ಬೋದು. 1 ತಿಂಗಳ 2 ತಿಂಗಳ ಎಲ್ಲ ಜಾಸ್ತಿ ಯೂಸ್ ಮಾಡಕ್ಕೆ ಹೇಳೋಂತಾರಂದ್ರೆ ಎಷ್ಟು ದಿನ ಯೂಸ್ ಮಾಡಕ್ಕೆ ಹೇಳೋಂತಾರ ಅಷ್ಟು ದಿನ ಯೂಸ್ ಮಾಡ್ಬೋದ್ರಿ. ಇದರಲ್ಲಿ ಏನಾದರೂ ಸೈಡ್ ಎಫೆಕ್ಟ್ ಆಗುತ್ತಾ? ಸೊ ನೋಡ್ರಿ, ಬಹಳಷ್ಟು ರೇರ್ ಕಂಡೀಷನ್ನಾಗ ಕಂಡು ಬಂದೈತ್ರಿ. ಇದನ್ನ ತೊಗೊಂಡಾಗ ಸ್ವಲ್ಪ ಬೇದಿಗಿದ್ದು ಹತ್ತದಂಗೆ ಆಗ್ತೈತಿ. ಇದ್ರ ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ ನೋಡ್ರಿ, SBL ಕಂಪ್ನಿ ಅವ್ರದ್ದು ಸಲ್ಫರ್ 200 CH ಏನಿದೆ 30 ml ಪ್ಯಾಕ್ ಬರ್ತೈತಿ. ಇದು ನಿಮ್ಗೆ 115 ರೂಪಾಯಿದಾಗ ಸಿಗ್ತೈತ್ರಿ. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಹೋಮಿಯೋಪ್ಯಾಥಿಕ್ ಮೆಡಿಕಲ್ ಸ್ಟೋರ್ಲಿಂದ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದು ಅನ್ಕೊಂತೀನಿ. ವಿಡಿಯೋದಾಗ ನಾ ಏನು ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ವನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿಬಿಟ್ರೆ ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂದ್ರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತೆ ನೋಡ್ರಿ, ಅವ್ರ ಜೊತೆಗೆ ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾವು ಪ್ರತಿ ವಿಡಿಯೋದಲ್ಲೂ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾದ್ರೂ ತೊಗೊಳಕ್ ಹೋಗ್ಬಿಡ್ರಿ. ಮೆಡಿಸಿನ್ಸ್ ಯಾವಾಗಲೂ ಡಾಕ್ಟರ್ ಸೂಪರ್ವಿಷನ್ನಾಗ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.